ಗಂಟೆ ಆಯಿತು. ಆಗ ಬರ್ತೀರ ಊಟಕ್ಕೆ, ಈಗ ಬರ್ತೀರಾ ಅಂತ ನಿಮ್ಮ ದಾರಿ ಕಾದು ಕಾದು ನನಗೆ ಬೇಸ್ತ ಆಗಬೇಕು. ಎಲ್ಲಿಗೆ ಹೋಗಿದ್ದೀನಿ, ಮನೆಗೆ ಊಟಕ್ಕಾದ್ರೂ ಬರಬಾರ್ದ? ನೋಡು, ನಿನಗೆ ನಾನು ಕಡೆ ಬಾರಿ ಹೇಳ್ತಾ ಇದ್ದೀನಿ, ನಾನು ಎಲ್ಲಿಗೆ ಹೋಗಿದ್ದೆ, ಎಲ್ಲಿಂದ ಬರ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋ ವಿಚಾರ ಇನ್ನು ಮುಂದೆ ನನಗೆ ಕೇಳಬೇಡ. ನನ್ನ ತಲೆ ಈಗ ಸರಿ ಇಲ್ಲ. ನಾನು ಯಾಕಿನ್ನೂ ಬದುಕುತ್ತೀನಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಿಂತ ಮಾತನಾಡ್ತಾ ಇದ್ದೀರಾ? ನೋಡಿ, ನಿಮ್ಮ ತಮ್ಮಯ್ಯ ಅಂತೀನಿ, ದಯವಿಟ್ಟು ಈ ಸಾಯೋ ಮಾತನ್ನು ಮಾತ್ರ ಹೇಳ್ಬೇಡಿ. ನನ್ನ ಪಾಲಿಗೆ ನನ್ನ ಗಂಡ ನನ್ನ ಪಾಲಿನ ದೇವರು ಅಂತ ತಿಳಿದುಕೊಂಡವಳು ನಾನು. ಹಾಗಾಗಿರ್ಬೇಕಾದ್ರೆ ನಿಮ್ಮ ಯೋಗಕ್ಷೇಮವನ್ನು ವಿಚಾರ ಮಾಡು ಒಂದು ಸಣ್ಣ ಹಕ್ಕು ನನಗಿಲ್ವೇನ್ರಿ? ಸುಖದ ವಿಚಾರ ಕೇಳಬೇಕಾದೇನು ಇಲ್ಲ ಲಕ್ಷ್ಮಿ. ಅದು ನನ್ನ ಜೀವನದಲ್ಲಿ ಬರೋದು ಇಲ್ಲ ಲಕ್ಷ್ಮಿ, ಬರೋದು ಇಲ್ಲ ಲಕ್ಷ್ಮಿ. ಹೊಟ್ಟೆ ತುಂಬಾ ಹಸಿವಾಗ್ತಾ ಇದೆ. ನೋಡು, ಎಲ್ಲಿಯಾದ್ರೂ ಮನೆಯಲ್ಲಿ ಏನಾದ್ರೂ ಇದ್ರೆ ಊಟಕ್ಕೆ ಹಾಕ್ಬಿಡು. ಪೊಲೀಸರು ಬಂದ್ಬಿಟ್ಟಾರೆ, ಅವ್ರು ಬರೋದ್ರೊಳಗೆ ನಾನೇ ಮನೆ ಬಿಟ್ಟು ಹೊರಟೋಗ್ತೀನಿ. ಒಂದು ವಿಚಾರ, ನೀನು ಆ ರಾಮರಾಯರ ಮನೆ ಕಡೆಯಿಂದ ಬರ್ತಾ ಇದೆಯಲ್ಲ, ಎಲ್ಲಿಗೆ ಹೋಗಿದ್ದೆ? ಆ ವಿಷಯವನ್ನು ಮಾತ್ರ ಕೇಳ್ಬೇಡಿ. ನಿಮ್ಮ ತಮ್ಮ ಹೇಳ್ತೀನಿ. ಅಂದ್ರೆ ನಿನ್ನನ್ನ ವಿಚಾರಿಸಕ್ಕೆ ನಿನ್ನ ಗಂಡನಾದ ಈ ಪಾಪಿಗೆ ಅಧಿಕಾರ ಇಲ್ಲಂತ ಹಾಗೆ ಹೇಳ್ತೀಯ? ಆದ್ರೆ ಆ ವಿಷಯವನ್ನು ಬಿಟ್ಟು ಬೇರೆ ಯಾವ ವಿಷಯ ಬೇಕಾದ್ರೆ ಕೇಳಿ. ಹಾಗಿದ್ರೆ ಹೇಳು, ಎಲ್ಲಿ ಹೋಗಿ? ಲಕ್ಷ್ಮೀ, ನಾನು ಕೇಳ್ತಾ ಇದ್ದೀನಿ, ಎಲ್ಲಿಗೆ ಹೋಗಿದ್ದೆ? ಓ, ಕೈ ಗಂಡ ದುಡಿಲಾರ್ದ ಮುಟ್ಟಾಳಲ್ಲ. ನಿನ್ನ ಹಸಿವಿನ ಬೇಗೆಯನ್ನ ತಡೆಯಲಿಕ್ಕಾಗಲಿಲ್ಲ ಅಂತ ಕಾಣಿಸುತ್ತೆ. ಈ ನಿನ್ನ ಹೊಟ್ಟೆ ಹಸಿವನ್ನ ಹಿಂಗಿಸ್ಕೊಳ್ಳೋಕೆ ಈ ನಿನ್ನ ಶರೀರನ ಕಂಡವ್ರಿಗೆ ಮಾರ್ಕೊಂಡು ಬಿಟ್ಟೆ ಅಂತ ಕಾಣಿಸುತ್ತೆ. ನಿನ್ನ ಶರೀರದ ಕಂಡವ್ರಿಗೆ ಮಾರ್ಕೊಂಡು ಬಿಟ್ಟೆ ಅಂತ ನೀವೇನೇ ಶಿಕ್ಷೆ ಕೊಟ್ಟು ಅದನ್ನು ನಾನು ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ. ಆದರೆ ನೀವೀಗ ಹೇಳಿದ್ರಲ್ಲ, ನನ್ನ ಪವಿತ್ರವಾಗಿರುವ ಶೀಲ, ಆ ಶೀಲಕ್ಕೆ ಕಳಂಕ ತರುವ ಕೆಲಸನ ನಾನು ಯಾವತ್ತೂ ಮಾಡಲಾರೆ. ನನ್ನನ್ನು ಜೀವಂತವಾಗಿ ಇಡಬೇಡಿ. ನನ್ನನ್ನು ತುಂಡಾಗಿ ಕತ್ತರಿಸಿಬಿಡಿ. ಹೇಳ್ತೀನಿ, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂತಂದ್ರೆ ಮಾತ್ರ ಹೇಳ್ತೀನಿ. ಅದೇ ನಮಗೆ ಬಡತನ, ತುತ್ತು ಅನ್ನಕ್ಕೂ ಗತಿ ಇಲ್ಲದ ಬಡತನ. ಈ ಬಡತನಕ್ಕಾಗಿ ನನ್ನ 2 ಜನ ಮಕ್ಕಳನ್ನ ಕಳ್ಕೊಂಡ್ಬಿಟ್ಟೆ. ಅದಕ್ಕೆ ಸಂಜೆ ಇದ್ದಾಳಲ್ಲ, ಅವಳಿಗೆ ನಮ್ಗೆ ಯಾವ ಕಷ್ಟನೂ ಗೊತ್ತಾಗಬಾರ್ದು. ಅವಳು ವಯಸ್ಸಿಗೆ ಬಂದವಳು. ಅದಕ್ಕೆ ನಾನು ಆ ರಾಮರಾಯನ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಅಂತ ಹೋಗಿದ್ದೇನೆ. ಕೂಲಿ ಕೆಲಸಕ್ಕೆ ಅಂತ ಹೋಗಿದ್ದೆ. ನಮ್ಮ ಹೋಗೋ ಮುಂಚಿತ ನಿಮ್ಮನ್ನು ಮಾತು ಕೇಳಬೇಕಾಗಿದ್ದು ನನಗೆ ಕೇಳಬೇಕು ಅಂತ ಅನ್ನಿಸ್ಲೇ ಇಲ್ಲ ರೀ.
ಕೇಳಬೇಕಂತ ಅನಿಸ್ಲೇ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ. ಕೇಳಲಾರೆ ಲಕ್ಷ್ಮಿ, ಕೇಳಲಾರೆ. ನಿನ್ನ ಗಂಡನಾದ ನಾನು ಬದುಕಿದ್ದು ನೀನು ಕಂಡವರ ಮನೆ ಕೂಲಿ ಕೆಲಸ ಮುಖ್ಯ. ಇದಕ್ಕೆಲ್ಲ ಕಾರಣ ನಾನು ಲಕ್ಷ್ಮಿ. ನಾನು ದುಡಿಯಲಾರ್ದ ಹೇಡಿಯಾಗ್ಬಿಟ್ಟೆ ಲಕ್ಷ್ಮಿ, ಹೇಡಿಯಾಗ್ಬಿಟ್ಟೆ. ನೀನು ಕಂಡವರ ಮನೆ ಜೀತ ಮಾಡಿ ದೇವರು ಸೂರಿಸಿ ತಂದ ಊಟವನ್ನು ನಿನ್ನ ಗಂಡನಾದ ನಾನು ಹೇಗೆ ಮಾಡಲಿ ಲಕ್ಷ್ಮಿ, ಹೇಗೆ ಮಾಡಲಿ? ನನ್ನ ಕೈ ಹಿಡಿದ ತಪ್ಪಿಗೆ ನೀನು ಈ ಶಿಕ್ಷೆ. ದಯವಿಟ್ಟು ಇಲ್ಲ, ಇದರಲ್ಲಿ ನಿಮ್ಮ ಅಪರಾಧ ಏನೂ ಇಲ್ಲ. ಇದರಲ್ಲಿ ನೋಡಿ, ನೀವು ಈ ಮನೆಗೆ ನೀವು ಬಂದಾಗ ಗಂಜಿ ಆಗಿರಲಿ, ಅನ್ನನೇ ಆಗಿರಲಿ, ಅದನ್ನು ಹೊಟ್ಟೆ ತುಂಬ ತಿಂದು ನೀವು ಸಂತೋಷವಾಗಿರೋದನ್ನ ನಾನು ನನ್ನ ಕಣ್ತುಂಬ ನೋಡಬೇಕು ಅನ್ನೋದೇ ನನ್ನ ಆಸೆ ರೀ. ನಾನು ನನ್ನ ಕಣ್ತುಂಬ ನೋಡಬೇಕು ಅನ್ನೋದೇ ನನ್ನ ಆಸೆ. ನೋಡಿ, ನನ್ನಿಂದ ನಿಮ್ಮ ಬರವಣಿಗೆಗೆ ಯಾವ ತೊಂದರೆನೂ ಆಗಲ್ಲ ರೀ. ನೀವು ನಿಮ್ಮ ಬರವಣಿಗೆಯನ್ನ ಮಾಡಿ ಮುಗಿಸಿ ನಾನು ಯಾವ ತೊಂದರೆ ಕೊಡಲ್ಲ. ಎಂದಿಗೂ ಒಳ್ಳೆ ದಿನ ಬರುತ್ತೆ ಅಂತ ಕಾದು ನಮ್ಮ ದಿನ ಎನಿಸ್ತಾ ಇದೆ. ನಮ್ಮ ಬಾಳನ್ನ ಸಾಗಿಸ್ಬೇಕು. ನಡಿ, ಏನಾದರೂ ಇದ್ರೆ ಊಟಕ್ಕೆ ಹಾಕು. ಇದೇನು ಕಾಗದ? ಇದರ ಅಕ್ಷರ ನೋಡಿದ್ರೆ ನಮ್ಮ ಸಂಧ್ಯಳ ಅಕ್ಷರದಂತೆ ಕಾಣಿಸುತ್ತೆ. ಪತ್ರ ಬರೆಯುವಂತ ಪ್ರಸಂಗವಾದ್ರೂ ಏನು? ಮಾತು ಪಿತೃಗಳ ಚರಣ ಸನ್ನಿಧಿಯಲ್ಲಿ ಸಂಧ್ಯಾಳ ಸಾಷ್ಟಾಂಗ ನಮಸ್ಕಾರಗಳು. ನಾನು ಹೆಣ್ಣಾಗಿ ಹುಟ್ಟಿ ನಿಮ್ಮ ಅನೇಕ ರೀತಿಯ ತೊಂದರೆಗಳಿಗೆ ಕಾರಣನಾಗಿ ನನ್ನ ಲಗ್ನಕ್ಕೆ ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾಗಿ ತಾವು ಸಾಲ ಬಂದಿಗರಾದಿರಿ. ಇದಕ್ಕೆಲ್ಲ ನಾನು ಹೆಣ್ಣಾಗಿ ಹುಟ್ಟಿದ್ದೇ ಕಾರಣ. ಬಡವನಿಗೆ ಹೆಣ್ಣು ಮಕ್ಕಳೇ ಹುಟ್ಟಬಾರದು. ಅಮ್ಮ, ನೀನು ನನ್ನನ್ನು ಹೊತ್ತು ಹೆತ್ತು ಸಾಕಿ ಸಲಹಿದ ಮಾತು, ನೀನು ನನಗಾಗಿ ಪಟ್ಟ ಶ್ರಮ ನೀ ವರ್ಣಿಸಲಾರೆ. ನನ್ನ ಲಗ್ನದ ಕುರುಹು ನಿಮಗೆ ಅಮ್ಮ, ಅಪ್ಪ, ಇದನ್ನೆಲ್ಲ ಯೋಚಿಸಿ ಒಂದು ನಿರ್ಧಾರ ಕೈಗೊಂಡು ಈ ಪತ್ರ ಬರೆಯುತ್ತಿದ್ದೇನೆ. ಈ ಪತ್ರದ ಒಂದೊಂದು ಅಕ್ಷರವು ನನ್ನ ನೊಂದ ಹೃದಯದ ಬಿಸಿ ರಕ್ತದಿಂದ ಬರೆದಿರುತ್ತೇನೆ. ಅಮ್ಮ, ಇನ್ನೂ ಹೆಚ್ಚು ಬರೆಯಲಾರೆ. ನಾನಿಂದು ದೂರ ಪ್ರಯಾಣ ಕೈಗೊಂಡಿದ್ದೇನೆ. ಈ ಪತ್ರ ಓದಿ ನಿಮಗೂ ದುಃಖವಾಗಬಹುದು. ಆದರೆ ಆ ದುಃಖ ಹೆಚ್ಚು ಕಾಲ ನಿಲ್ಲಬಾರದು. ನಾನು ನಮನಗುತ್ತಾ ಇದ್ದೇನೆ. ನಿಮ್ಮ ಚರಣಗಳಿಗೆ ಅಂತಿಮ ಪ್ರಣಾಮಗಳು. ಸಂಧ್ಯಾ. ಸಂಧ್ಯಾ, ಸಂಧ್ಯಾ, ನೀನು ನಮ್ಮನ್ನು ಬಿಟ್ಟು ಹೊರಟು ಹೋದೆಯ ನಮ್ಮ ಸಂಧ್ಯಾ.
ಸಂಧ್ಯಾ 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 ಆತ್ಮಹತ್ಯೆ ಮಾಡ್ಕೊಂಡೆ. ಕೊನೆಗೂ ಸಂಧ್ಯೆನೂ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಲ. ಅಯ್ಯೋ ದೇವ್ರೆ, ಯಾಕೆ ಹಿಂಗ್ ಮಾಡ್ಕೊಂಡೆ? ಯಾಕೆ ತಾಯಿ ಹಿಂಗ್ ಮಾಡ್ಕೊಂಡೆ? ಇಲ್ಲ, ನಾವು ಎಷ್ಟೇ ಕಷ್ಟ ಬಂದ್ರು ನನ್ನೆಲ್ಲ ಮಕ್ಕಳನ್ನು ಕಳ್ಕೊಂಡು ಅವಳಾದ್ರೂ ಚೆನ್ನಾಗಿರ್ಬೇಕು ಅಂತ ನಮ್ಮ ಈ ಬಡತನವನ್ನು ಅವಳು ಮುಂದೆ ನಾನು ನೋಡ್ಕೊಂಡಿಲ್ಲ. ಆದ್ರೆ ಇವತ್ತು ಅವಳು ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾಳೆ. ಬಡತನ ನುಂಗಿದೆ ಸುಖ ಜೀವನ, ಬಡತನ ನುಂಗಿದೆ ಕರುಣ ಬಳ್ಳಿಯನ ಎತ್ತ ಕರುಳನ. ಬಡತನ ನುಂಗಿದೆ ಸುಖ ಜೀವನ, ಬಡತನ ನುಂಗಿದೆ ಎತ್ತ ಕರುಳನ, ಎತ್ತ ಕರುಳನ. ಮರಣ 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 ಒಂದೇ ಎರಡೇ 7 ಮರಣ. ಚಂದ್ರೂನ ನಾನೇ ಕೈಯಾರೆ ಕೊಂದುಬಿಟ್ಟೆ. ನಾನೇ ನನ್ನ ಕೈಯಾರೆ ಕೊಂದುಬಿಟ್ಟೆ. ಮಕ್ಕಳು ಹುಟ್ಟಿದೊಡನೆ ಅವರು ಕತ್ತು ಹಿಸುಕಿ ಹಾಕೊಂಡು ಬಿಟ್ಟಿದ್ರೆ ನಮಗೆ ಇವತ್ತು ಈ ದುಃಖನೇ ಇರ್ತಾ ಇರಲಿಲ್ಲ. ನನ್ನಲ್ಲಿ ಈಗ ಕರುಣೆ ಅನ್ನೋದೇ ಇಲ್ಲವಾಗಿದೆ. ನನ್ನ ಹೃದಯ ಕಬ್ಬಿಣವಾಗಿದೆ. ಹೊತ್ತು ಕಣ್ಣೀರು ಕೆರೆ ಅನ್ನೋದು ಬತ್ತಿ ಹೋಗಿದೆ. ನಾನು ಯಾಕೆ ಇನ್ನು ಬದುಕಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಕ್ಷಣ ಈ ಮನೆಯಲ್ಲಿ ನೀನು ಇರ್ಕೊಡ್ದು. ಇನ್ನ ಬಾಡಿಗೆ ಹಣನೂ ಬೇಡ, ನೀನು ಈ ಮನೇಲಿ ಇರೋದು ಬೇಡ. ಈಗ ನೀವೇ ಹೊರಟ್ಬಿಡಿಲ್ಲಿಂದ. ಕತ್ತಲೆಯವರೆಗಾದ್ರೂ ಅವಕಾಶ ಮಾಡಿಕೊಡಿ. ಕತ್ತಲೆ ಆಗ್ಬಿಟ್ರೆ ನಾನು ನನ್ನ ಹೆಂಡತಿ ಯಾರಿಗೂ ಮುಖ ತೋರಿಸದೆ ಈ ಮನೆ ಬಿಟ್ಟು ಹೊರಟೋಗ್ತಾ ಇದ್ದೆ. ದಯಮಾಡಿ ಇದೊಂದು ಬಾರಿ ಅವಕಾಶ ಮಾಡಿಕೊಡಿ. ಎನ್ನ ಪುರಾಣ ಇದ್ದದ್ದೇ. ಈ ಮಾತನ್ನ 2 ವರ್ಷದಿಂದ ನಾನು ಕೇಳ್ತಾ ಇದ್ದೇನೆ. ನೋಡು, ಹೀಗೆ ಹೇಳ್ತಾ ಇದ್ರೆ ಪೊಲೀಸ್ ಫೋನ್ ಮಾಡಿ ನಿನ್ನನ್ನು ಹೇಳಿಸ್ಕೊಟ್ಬಿಡ್ತೇನೆ. ಇದನ್ನೆಲ್ಲ ತಗೊಂಡು ಲಕ್ಷ್ಮಿ ಲಕ್ಷ್ಮಿ ನನಗಿನ್ನು ಈ ಮನೆ ಋಣ ತೀರಿ ಹೋಯಿತು.
ಅವಕಾಶ ಮಾಡಿಕೊಡಿ. ಇದರಿಂದ ನಿಮಗಾದ್ರೂ ಏನು ಪ್ರಯೋಜನ? ಏನು ಪ್ರಯೋಜನ? ಮೂರ್ತಿ ಇದನ್ನೆಲ್ಲ ಒಲೆ ಹಾಕಿ ನೀರು ಬಿಸಿ ಮಾಡಿಕೊಂಡು ಆಯಾಯ ಸ್ನಾನ ಮಾಡ್ಕೊಳ್ತೇನೆ. ಬೇಗ ಬೇಗ ಹೊರಟ್ಬಿಡು ಇಲ್ಲಿಂದ. ಲಕ್ಷ್ಮಿ ಬೇಗ ಬರು. ಹುಟ್ಟಿರೋ ಬಟ್ಟೆ ಬಿಟ್ರೆ ಬೇರೆ ಏನು ತೆಗೆದುಕೊಂಡು ಹೋಗಾಗಿಲ್ಲ. ಇಷ್ಟು ದಿವಸ ಈ ನಿಮ್ಮ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಲಕ್ಷ್ಮಿ ನಮಸ್ಕಾರ. ನನಗೆ ನಿಮ್ಮ ಪಾಪ ತಟ್ಟಿದ್ದು ಹೊಡ್ತಾ ಇರು ಬೇಗ. ಕನಸುಗಾರ ನೀ ಕಟ್ಟಿದ ಗೋಪುರ ಚೂರಾಯಿತೆ ಮನೆ ಭಾರ, ಚೂರಾಯಿತೆ ಮನೆ ಕನಸುಗಾರ